ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಧನಸ್ಸು ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚ್ ತಿಂಗಳ ಭವಿಷ್ಯವನ್ನು ನೋಡೋಕ್ಕೂ ಮುಂಚೆ ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 7ನೇ ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರು ಬದಲಾವಣೆ ಆಗ್ತಾ ಇದ್ದಾರೆ. ಬುಧ ಮೀನ ರಾಶಿಗೆ ಹೋಯಿತು ಅಂತ ಹೇಳಿದ್ರೆ ಶುಕ್ರ ಕುಂಭರಾಶಿಗೆ ಸಂಚಾರವನ್ನು ಮಾಡ್ತಾನೆ. 14ನೇ ತಾರೀಕು ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. 15ನೇ ತಾರೀಕಿನಂದು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. 15ನೇ ತಾರೀಕಿನಂದು ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. 31ನೇ ತಾರೀಕಿನಂದು ಶುಕ್ರ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳು ಇರುವಂತಹ ಗ್ರಹ ಸಂಚಾರಗಳು. ಇನ್ನು ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಧನಸ್ಸು ರಾಶಿಯವರಿಗೆ ಸಂಚಾರ ಮಾಡುತ್ತೆ ಅಂದರೆ, ರವಿ 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ 2 ಮತ್ತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಬುಧ 3, 4, 5ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಗುರು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಶುಕ್ರ 2, 3, 4ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಶನಿ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ರಾಹು 4 ಮತ್ತು ಕೇತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂಚಾರದ ಸ್ಥಿತಿಗತಿಗಳಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಧನಸ್ಸು ರಾಶಿಯವರು ಅನುಭವಿಸಬಹುದು ಅಂತ ನೋಡೋಣ. ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕು. ತುಂಬ ದೊಡ್ಡದಾದಂತಹ ವಿಶೇಷತೆ ಉಳ್ಳಂತಹ ಮಾಸ ಇದು. ಕಾರಣ ನಮ್ಮೆಲ್ಲರ ದೇವ ಮಹಾದೇವನ ಹಬ್ಬ ಇರತಕ್ಕಂಥದ್ದು, ಅಂದರೆ ಅರ್ಥಾತ್ ಶಿವರಾತ್ರಿ ಹಬ್ಬ. ಆ ಶಿವರಾತ್ರಿ ಹಬ್ಬವು 8ನೇ ತಾರೀಕು 3ನೇ ತಿಂಗಳು 2024ಕ್ಕೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಹೋಳಿ ಹುಣ್ಣಿಮೆ ಬರ್ತಕ್ಕಂಥದ್ದು. ಹೋಳಿಯ ಹಬ್ಬದ ಆಚರಣೆ, ರಂಗಿನ ಹೋಳಿಗಳನ್ನು ನಮ್ಮ ಮೈಗೆಲ್ಲ ಪೂಸಿಕೊಂಡು ಸಂತಸ ಪಡ್ತಕ್ಕಂತಹದ್ದು. ಜೀವನದಲ್ಲಿ ಕತ್ತಲೆ ಇದ್ದಿರಬಹುದು, ಜೀವನದಲ್ಲಿ ಬೆಳಕು ಸಹ ಇದ್ದಿರಬಹುದು. ಅದೇ ರೀತಿಯಾಗಿ ಕತ್ತಲ ಇರಲಿ, ಬೆಳಕಿರಲಿ, ಸುಖವಿರಲಿ, ದುಃಖವಿರಲಿ, ಜೀವನದಲ್ಲಿ ಬದುಕು ಯಾವ ರೀತಿಯಾಗಿರಬೇಕು ಅಂದರೆ ಬಣ್ಣದಾಯಕವಾಗಿರಬೇಕಂತೆ. ಆ ಬಣ್ಣಗಳನ್ನು ನಮ್ಮ ಜೀವನದಲ್ಲಿ ತುಂಬಿಸಿಕೊಡ್ತಕ್ಕಂತಹ ಮತ್ತೊಂದು ಹಬ್ಬವೇ ಹೋಳಿ ಹುಣ್ಣಿಮೆ. ಆ ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಸಹ ನಿಮಗೆ ತಿಳಿಸ್ತಾ, ಈ ಒಂದು ತಿಂಗಳ ವಿಶೇಷತೆಗಳು ಇದಾಗಿರುತ್ತೆ. ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬ ಮತ್ತು ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಚಾರಧಾರೆಯನ್ನು ಮುಂದುವರಿಸ್ತಾ, ಈ ತಿಂಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಧನಸ್ಸು ರಾಶಿಯವರು ಮಾರ್ಚ್ನ ತಿಂಗಳಲ್ಲಿ ಅನುಭವಿಸ್ತಾರೆ ಅಂತಂದರೆ, ಈ ತಿಂಗಳಲ್ಲಿ ವಿವಾಹ ನಿಶ್ಚಯ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಬಹಳ ದಿವಸಗಳಿಂದ, ಬಹಳ ವರ್ಷಗಳಿಂದ ಏನಾದರೂ ಪ್ರಯತ್ನಪಟ್ಟು ನಮಗಿನ್ನೂ ವಿವಾಹ ನಿರ್ಧಾರ ಆಗ್ತಾ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಕ್ಕಂಥವರಿಗೆ ಈ ತಿಂಗಳು ವಿವಾಹ ನೆರವೇರ್ತಕ್ಕಂತಹ, ವಿವಾಹ ನಿಶ್ಚಯ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಂತ ಪ್ರಗತಿ ಉಂಟಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈ ತಿಂಗಳು ಅಂತಹ ದೊಡ್ಡ ನಷ್ಟಗಳೇನು ಉಂಟಾಗಲಾರದು. ಸರಿಯಾದಂತಹ ಕ್ರಮದಲ್ಲಿ, ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನು ಉಪಯೋಗಿಸಿದ್ದೇ ಆದರೆ ನಿಮ್ಮ ಖಂಡಿತ ಈ ತಿಂಗಳು ನಷ್ಟಗಳೆಲ್ಲ ಏನೂ ಆಗೋದಿಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ದೇಶಯಾನ ವಿದೇಶಯಾನಗಳನ್ನು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂತಹ ಸುವರ್ಣ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗುತ್ತೆ. ನಿಮ್ಮ ವಿದ್ಯೆಯ ಅನುಸಾರವಾಗಿ ಮಹಿಳೆಯರಿಗೆ, ಸ್ತ್ರೀಯರಿಗೆ ಬಹಳ ಚೆನ್ನಾಗಿರ್ತಕ್ಕಂತಹ ವಾತಾವರಣವನ್ನು ಈ ಒಂದು ಮಾರ್ಚಿನ ತಿಂಗಳಲ್ಲಿ ನೀವು ನೋಡ್ತೀರಿ. ಇನ್ನು ಎಷ್ಟೋ ಜನರಿಗೆ ನೂತನ ವಾಹನಗಳನ್ನು ಕೊಂಡುಕೊಳ್ತಕ್ಕಂತಹ ಯೋಗ ಕೂಡಿ ಬರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಸರ್ಕಾರಿ ವಲಯದಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ನಿಮ್ಮ ಇಚ್ಛೆಯ ಅನುಸಾರ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂತಹದ್ದು. ಇನ್ನು ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಬಡ್ತಿ ಮತ್ತು ಇನ್ಸೆಂಟಿವ್ಸ್ಗಳೆಲ್ಲ ಜಾಸ್ತಿ ಸಿಗ್ತಕ್ಕಂತಹದ್ದು, ಪದೋನ್ನತಿಗಳು ಉಂಟಾಗ್ತಕ್ಕಂಥದ್ದು ಎಲ್ಲ ಆಗುತ್ತೆ. ಕಲಾವಿದರಿಗೆ ದೊಡ್ಡ ಅವಕಾಶಗಳು ಸಿಕ್ಕುವಂಥದ್ದು. ತುಂಬ ದಿವಸಗಳಿಂದ, ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀನಿ, ನಾನು ಸಿನಿಮಾ ರಂಗದಲ್ಲಿ ನನಗೇನು ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂತಹ ಧನಸ್ಸು ರಾಶಿಯ ಈ ಒಂದು ಕಲಾವಿದರುಗಳಿಗೆ ಈ ತುಂಬ ಚೆನ್ನಾಗಿರುವಂಥದ್ದು ಅವಕಾಶಗಳು ತಾನಾಗೇ ಹುಡುಕಿಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ.
ವೆಚ್ಚಗಳು ನಿಮಗೆ ಕಡಿಮೆನೇ ಇದೆ, ಲಾಭಗಳು ಆದಾಯ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ದಿಢೀರ್ ಪ್ರವಾಸ ಯೋಗಗಳು ಉಂಟಾಗುತ್ತೆ. ತೀರ್ಥಕ್ಷೇತ್ರಗಳನ್ನು ಭೇಟಿ ಕೊಡ್ತೀರಿ, ದೇವಸ್ಥಾನಗಳನ್ನು, ಗುಡಿಗೋಪುರ ಗುಂಡಾರಗಳನ್ನೆಲ್ಲ ಭೇಟಿ ಮಾಡುವಂತಹ ಸುವರ್ಣ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು. ನಿಮಗೆ ಬಹಳಷ್ಟು ಕೀರ್ತಿ, ಪದವಿ, ಪ್ರತಿಷ್ಠೆಗಳು, ಸನ್ಮಾನಗಳು, ನಿಮ್ಮ ಕಾರ್ಯಕ್ಷೇತ್ರದ ಅನುಸಾರ ಸನ್ಮಾನಗಳೆಲ್ಲ ಉಂಟಾಗ್ತಕ್ಕಂಥದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಸುಗಮವಾಗಿ ಸಾಗುವಂತಹ ಸುಸಂದರ್ಭ ಮತ್ತು ತುಂಬ ಒಳ್ಳೆಯ ರೀತಿಯಾದಂತಹ ಲೋಪವಿಲ್ಲದ ಜೀವನವನ್ನು ಕಳೆಯೋದಕ್ಕೆ ಈ ಮಾರ್ಚ್ ತಿಂಗಳು ತುಂಬ ಚೆನ್ನಾಗಾಗುತ್ತೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸುವಂತಹ ಕೆಲಸವೂ ಸಹ ಆಗುತ್ತೆ. ಒಟ್ಟಾರೆಯಾಗಿ ಈ ತಿಂಗಳು, ಮಾರ್ಚ್ನ ತಿಂಗಳು ಬಹಳ ಚೆನ್ನಾಗಿದೆ. ಅದೇ ರೀತಿಯಾಗಿ ನಿಮ್ಮ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ಒಂದು ಸಲ ವಿಮರ್ಶೆ ಮಾಡಿಸ್ಕೊಂಡು ನಿಮ್ಮ ಮುಂದಿನ ಜೀವನವನ್ನು ನೋಡ್ಕೊಳ್ತಾ ಹೋದರೆ ಇನ್ನಷ್ಟು ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಜಾತಕಗಳನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸ್ಕೊಳ್ಬಹುದು. ಕನ್ಸಲ್ಟೇಷನ್ನ ಮುಖಾಂತರವಾಗಿ ಜಾತಕ ತೋರಿಸ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಟ್ಟಾರೆ ಫಲಗಳನ್ನು ತಿಳ್ಕೊಳ್ಬೇಕು. ಇದು ಗೋಚಾರದ ಸೂಚ್ಯ ಫಲಗಳು. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ರೀತಿಯಾದ ಫಲಾನುಫಲಗಳಿದೆ, ಯಾಕಂದರೆ ಅದು ವ್ಯಕ್ತಿಗಿಂತ ವ್ಯಕ್ತಿಗೆ ಭಿನ್ನವಾಗ್ತಾನೆ ಹೋಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಮಾರ್ಚಿನ ತಿಂಗಳಲ್ಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಇನ್ನೂ ಉತ್ತಮವಾದಂತಹ ಜೀವನವನ್ನು ನೀವು ನಡೆಸಿಕೊಳ್ಳಬಹುದು, ಇನ್ನೂ ಉತ್ತಮವಾದ ಜೀವನವನ್ನು ನೀವು ನಡೆಸಬಹುದು ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ಪ್ರತಿ ಬಾರಿಯೂ ಹೇಳಿದ ಹಾಗೆ ಈ ಬಾರಿಯೂ ಸಾಮಾಜಿಕ ಪರಿಹಾರ ನಾವು ಈ ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ರೀತಿಯಾಗಿ ಕಾಪಾಡಬೇಕು, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡೋಣ. ಅದೇ ರೀತಿಯಾಗಿ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಜಾಗವಿದ್ದ ಕಡೆ ಪ್ರಾಣಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡೋಣ. ಇನ್ನಾಗಲೇ ಬೇಸಿಗೆ ಕಾಲ ಹತ್ತಿರಕ್ಕೆ ಬಂದಿದ್ದೀವಿ, ಸನಿಹಕ್ಕೆ ಬಂದಿದ್ದೀವಿ. ಈಗಲೇ ಇನ್ನು ಶುರುವಾಗಿಲ್ಲ, ಆಗಲೇ ಇಷ್ಟು ಬಿಸಿಲಿನ ಝಳ ಇರಬೇಕಾದಾಗ ಇನ್ನು ಚೈತ್ರದ ಬಿಸಿಲೆಲ್ಲ ಇನ್ಯಾವ ರೀತಿಯಾಗಿರುತ್ತೋ ಹೇಳೋಕ್ಕೂ ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ನಾವು ತಲುಪಿಡ್ತೇವೆ. ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯಾಗುತ್ತೆ. ಅದನ್ನೆಲ್ಲ ನೋಡಿದಂಥ ದೇವರು ನಿಮಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ದೇವರನ್ನು ಮೆಚ್ಚಿಸೋಕ್ಕೋಸ್ಕರ ಪೂಜೆಗಳ ಪುನಸ್ಕಾರ, ಯಜ್ಞಯಾಗಾದಿ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಮೆಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಯಾವ ರೀತಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು, ಇರುವಂತಹ ಪ್ರಕೃತಿಯನ್ನು ಯಾವ ರೀತಿಯಾಗಿ ಕಾಪಾಡ್ಕೊಂಡು ಹೋಗಬೇಕು, ಅದನ್ನು ನಾವು ಯೋಚನೆ ಮಾಡಲೇಬೇಕಲ್ವ. ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಬದುಕೋಣ. ಆಗಲೇ ಪ್ರತಿಯೊಬ್ಬರಿಗೂ ಸಹ ಆ ದೈವಾಶೀರ್ವಾದ ನಿಗದಿತವಾಗಿ ಸಿಗ್ತಕ್ಕಂಥದ್ದು. ನಾವು ಕೇಳ್ತಾ ಇದ್ವಿ, ಹಿಂದಿನ ಕಾಲದಲ್ಲಿ ಎಲ್ರಿಗೂ ದೇವರ ಆಶೀರ್ವಾದ ತುಂಬ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಬಾಳು ಬದುಕ್ತಾ ಇದ್ರಂತೆ ತುಂಬ ಪೂರ್ವದ ಕಾಲದಲ್ಲಿ. ಯಾಕಂದರೆ ಒಬ್ರಿಗೂ ಕಪಟ ಗೊತ್ತಿರಲಿಲ್ಲ, ಒಬ್ಬರನ್ನೊಬ್ಬರು ಹಾನಿ ಮಾಡ್ತಾ ಇರಲಿಲ್ಲ, ಪ್ರಕೃತಿಯನ್ನು ನಾಶ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಸುಖ ಸೌಖ್ಯದಲ್ಲೇ ಇದ್ದರು. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ, ಯಾವ ಒಂದು ಸ್ತೋತ್ರ ಪಠಣದಿಂದ ನಿಮಗೆ ಬಹಳ ಅನುಕೂಲವಾಗುತ್ತೆ ಅಂತಂದರೆ ರಾಜರಾಜೇಶ್ವರಿ ಪಂಚರತ್ನಂ ಸ್ತೋತ್ರದ ಪಠಣ. ರಾಜರಾಜೇಶ್ವರಿ ಪಂಚರತ್ನಂ ಸ್ತೋತ್ರದ ಪಠಣದಿಂದಾಗಿ ಬಹಳ ಅನುಕೂಲತೆಗಳನ್ನು ಧನುಸ್ಸು ರಾಶಿಯವರು ಇದೇ ತಿಂಗಳಲ್ಲಿ ನೀವು ಪಡ್ಕೊಳ್ತೀರಿ. ಇನ್ನಷ್ಟು ಶುಭ ಫಲಗಳು ವೃದ್ಧಿಯಾಗುತ್ತೆ, ಅಶುಭಗಳು ನಾಶವಾಗುತ್ತೆ. ದೇವರ ಸಂಪೂರ್ಣ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಧನುಸ್ಸು ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.